स्वागत है आपका बी न्यूज नेशन में। मैं हूं आबिद हुसैन शेख। कुमार स्वामी बरसे मोदी पर। मोदी एक महान झूठे प्रधानमंत्री हैं। बीजापुर जिला मुद्दे बिहार में कांग्रेस जेडीएस अभ्यर्थी सुनीता चौहान की प्रचार सभा में भाग लेने पहुंचे राज्य के मुख्यमंत्री कुमार स्वामी ने मोदी पर बरसते हुए कहा कि मोदी ने 5 साल में सिर्फ झूठ ही कहा है। हमने किसानों का कर्ज माफ किया है और किसानों के हित में लोकसभा में कामयाब कराकर दहली भेजने का निवेदन किया कुमार स्वामी ने। ವೇದಿಕೆಗೆ ಬರ್ತಾ ಇದ್ದಾರೆ। ಈ ಒಂದು ವೇದಿಕೆಯ ಮೇಲೆ ಇರತಕ್ಕಂತ ಎಲ್ಲ ಕಾಂಗ್ರೆಸ್ ಜೆಡಿಎಸ್ನ ಮುಖಂಡರುಗಳೇ, ಇಲ್ಲಿ ಆಗಮಿಸಿದ ಯುವ ಮಿತ್ರರೇ, ಮಾಧ್ಯಮ ಬಂಧುಗಳೇ, ಆರಕ್ಷಕ ಸಿಬ್ಬಂದಿಯವರೇ, ತಮ್ಮೆಲ್ಲರಿಗೂ ನನ್ನ ಅನಂತ ಶರಣಾರ್ಥಿ। ಬಹುಶಃ ಈ ಬಾರಿಯ ಎಲ್ಲೆಡೆಯಲ್ಲೂ ಕಳೆದ 5 ವರ್ಷದಲ್ಲಿ ಬಹುಶಃ ಇವತ್ತ ಮೋದಿ 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 ಎನ್ನುವಂತ ಈ ಯುವಕರನ್ನ ವಿಶೇಷ ಸಂದರ್ಭ, ಒಂದು ದುರ್ಭಾಗ್ಯ ನಮ್ಮ ಭಾರತಕ್ಕೆ ಬಂದದ್ದು। ಅನೇಕರ ತ್ಯಾಗ ಬಲಿದಾನದ ಮೇಲೆ ಕಟ್ಟಿದ ಪಕ್ಷದಲ್ಲಿ ಇವತ್ತು ಕೇವಲ ಮೋದಿಜಿ ಅಂಡ್ ಅಮಿತ್ ಶಾ ಅಂತ ಅಥವಾ ತಮ್ಮ ಕಳೆದು 5 ವರ್ಷಗಳಲ್ಲಿ ಕೊಟ್ಟ ಭರವಸೆಗಳನ್ನ ನಡೆಸದೆ ಇವತ್ತ ಭರವಸೆ ಹೀನರಾದಂಥವರ ಮಾಜಿ ಪ್ರಧಾನಿಗಳು, ಕರ್ನಾಟಕದ ಹೆಮ್ಮೆಯ ಪುತ್ರ, ಮಣ್ಣಿನ ಮಗ, ರಾಷ್ಟ್ರೀಯ ಜಾತ್ಯತೀತ ಜನತಾ ದಳದ ಅಧ್ಯಕ್ಷರಾದಂತಹ ನಾಡಿನ ರೈತರ ಕಣ್ಮಣಿ ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿಗಳು ರೈತರಿಗೆ ಎಲ್ಲನ್ನ ಆತ್ಮೀಯ ತಂದೆ ತಾಯಂದಿರಿಗೆ, ಯುವಕ ಸ್ನೇಹಿತರಿಗೆ ಮೊದಲನೇದಾಗಿ ನನ್ನ ಗೌರವಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ। ವೇದಿಕೆ ಮೇಲೆ ಪಕ್ಷದ ಎರಡೂ ಪಕ್ಷಗಳ ಹಲವಾರು ನಾಯಕರಿದ್ದಾರೆ। ಅವರ ಎಲ್ಲರ ಹೆಸರನ್ನ ಹೇಳಲಿಕ್ಕೆ ಸಮಯದ ಅಭಾವ, ಅನ್ಯತಾ ಯಾರೂ ಭಾವಿಸ್ತಕ್ಕಂಥದ್ದು ಬೇಡ। ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಸನ್ಮಾನ್ಯ ಎಂ ಬಿ ಪಾಟೀಲ್ ಅವರು ಈ ಒಂದು ಜಿಲ್ಲೆಗೆ ಹಿಂದೆ ಇದ್ದಂಥ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಅವರು ನೀರಾವರಿ ಸಚಿವರಾಗಿ ತೆಗೆದುಕೊಂಡಂಥ ಹಲವಾರು ರೈತ ಪರವಾದಂಥ ನೀರಾವರಿ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಯೋಜನೆಗಳ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ದಾರೆ। ಅದಷ್ಟೇ ಅಲ್ಲ, ಇಲ್ಲಿಯ ಸ್ಥಳೀಯ ಕೆಲವು ರಾಜಕೀಯದ ಬೆಳವಣಿಗೆಗಳ ಬಗ್ಗೆನೂ ಸೂಕ್ಷ್ಮವಾಗಿ ನಿಮ್ಮ ಮುಂದೆ ಏನು ಪ್ರಸ್ತಾಪ ಮಾಡಿದ್ದಾರೆ, ಅದೆಲ್ಲದರ ವಿಷಯಗಳನ್ನು ನಾನು ಪುನರುಚ್ಚಾರ ಮಾಡಲಿಕ್ಕೆ ಹೋಗೋದಿಲ್ಲ। ಹಿಂದಿನ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಯಾವ ಕಾರ್ಯಕ್ರಮಗಳನ್ನು, ಜನಪರವಾದಂಥ ಕಾರ್ಯಕ್ರಮಗಳು ಅಂತಕ್ಕಂಥದ್ದಿದ್ದಾವೆ, ಅದೆಲ್ಲವನ್ನ ಇವತ್ತು ನಾವು ಮುಂದುವರಿಸ್ತಕ್ಕಂಥದ್ರ ಮುಖಾಂತರ ಈ ಮೈತ್ರಿ ಸರ್ಕಾರದಲ್ಲಿ ಇವತ್ತು ರೈತರ ಸಾಲವನ್ನು ಮನ್ನಾ ಮಾಡತಕ್ಕಂಥ ಯೋಜನೆಯಿಂದ ಇನ್ನೂ ಹಲವಾರು ರೀತಿಯ ರೈತ ಪರವಾದಂಥ ಕಾರ್ಯಕ್ರಮಗಳಿಗೆ ಈ ಮೈತ್ರಿ ಸರ್ಕಾರದಲ್ಲಿ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ। ಇವತ್ತು ನರೇಂದ್ರ ಮೋದಿಯವರು ನಿನ್ನೆ ದಿನ ಬಾಗಲಕೋಟೆಯಲ್ಲಿ ಮಾತನಾಡಿದಂಥ ಭಾಷಣದ ಬಗ್ಗೆ ನಮ್ಮ ಶಿವಾನಂದ ಪಾಟೀಲ್ ಅವರು ಸೂಕ್ಷ್ಮವಾಗಿ ಕೆಲವು ವಿಷಯಗಳನ್ನು ಹೇಳಿದ್ದಾರೆ। ಇವತ್ತು ನರೇಂದ್ರ ಮೋದಿ ಕೊಟ್ಟಂಥ ಕೊಡುಗೆ ಏನು ಅಂತಕ್ಕಂಥದ್ದನ್ನು ತಾವು ಯೋಚನೆಯನ್ನು ಮಾಡಬೇಕು ಅನ್ನೋದನ್ನು ಮನವಿ ಮಾಡ್ತೇನೆ। ವಿಜಯಪುರ ಜಿಲ್ಲೆಗೆ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ರಮೇಶ್ ಜಿಗಜಿಣಗಿ ಅವರು ಮಂತ್ರಿಗಳಾಗಿ ಕೇಂದ್ರ ಸರ್ಕಾರದಲ್ಲಿ ಈ ಜಿಲ್ಲೆಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಏನು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ। ಇವತ್ತು ರೈತರು ನೆಮ್ಮದಿಯಿಂದ ಬದುಕ್ತಾ ಇದ್ದಾರಾ? ಮಹಿಳೆಯರಿಗೆ ರಕ್ಷಣೆಗಳು ದೊರಕಿದೆಯಾ? ಯುವಕರಿಗೆ ಇವತ್ತು ನಿರುದ್ಯೋಗವನ್ನು ಇವತ್ತು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದಾರಾ? ಹೀಗೆ ಎಲ್ಲ ವಿಷಯಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ರೆ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಗಳು ಪ್ರಾಮಾಣಿಕವಾಗಿ ಜನತೆಗೆ ತಲುಪಲೇ ಇಲ್ಲ। ವೇದಿಕೆ ಮೇಲೆ ಭಾಷಣವನ್ನು ಮಾಡ್ತಕ್ಕಂಥದ್ದಕ್ಕೆ ಸೀಮಿತವಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳವರು, ಅದು ಬರೀ ಸುಳ್ಳನ್ನು ಹೇಳ್ತಕ್ಕಂಥ ಒಬ್ಬ ಮಹಾನ್ ಮೋಸಗಾರ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ। 2014ರಲ್ಲಿ ಎಂ ಬಿ ಪಾಟೀಲ್ ಹೇಳಿದ್ರಲ್ಲ, ಅದೇನೋ ಗುಜರಾತ್ನ ಒಂದು ಉಜ್ವಲ ಸ್ಕೀಮ್ನ ಗ್ಯಾಸ್ ಸಿಲಿಂಡರ್ಗಳು ಶೌಚಾಲಯದ ಅಟ್ಟದ ಮೇಲೆ ಇರ್ತಕ್ಕಂಥ ದೃಶ್ಯಗಳನ್ನು ಕೆಲವು ಮಾಧ್ಯಮಗಳು ತೋರಿಸಿದ್ದಾರೆ। ಇದು ನರೇಂದ್ರ ಮೋದಿಯವರ ಕೊಡುಗೆ। ಅದರ ಜೊತೆಗೆ ನರೇಂದ್ರ ಮೋದಿಯವರು ನಮ್ಮ ರಾಜ್ಯ ಸರ್ಕಾರವನ್ನು ಇವತ್ತು ಮಜಬೂರ್ ಸರ್ಕಾರ ಅಂತ ಹೇಳ್ತಾರೆ, ಅಂದರೆ ಅಸಮರ್ಥ ಸರ್ಕಾರ ಅಂತ।
ನರೇಂದ್ರ ಮೋದಿ ಅವರದು ಮಜಬೂತ್ ಸರ್ಕಾರವಂತೆ. ನಾನು ನರೇಂದ್ರ ಮೋದಿ ಅವರಿಗೆ ವೇದಿಕೆ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ. ಈ ರಾಜ್ಯದಲ್ಲಿ ಇವತ್ತು ಹಲವಾರು ಪ್ರದೇಶಗಳಲ್ಲಿ ಬರಗಾಲದಿಂದ ನಮ್ಮ ಜನತೆ ತತ್ತರಿಸಿದ್ದಾರೆ. ಇವತ್ತು ಹಲವಾರು ಪ್ರದೇಶದಲ್ಲಿ ಗುಳೆ ಹೋಗ್ತಕ್ಕಂಥ ಪರಿಸ್ಥಿತಿಗಳು, ಕುಡಿಯೋ ನೀರಿನ ಸಮಸ್ಯೆಗಳು, ಕೂಲಿ ಸಿಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ, ಈ ಮೈತ್ರಿ ಸರ್ಕಾರದಲ್ಲಿ 8 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ಯಾರು ಗುಳೆ ಹೋಗಬಾರದು ಅಂತಕ್ಕಂಥ ಹಿನ್ನೆಲೆ ಒಳಗೆ ನಿಮ್ಗಳಿಗೆ ನಿಮ್ಮ ಹಳ್ಳಿಗಳಲ್ಲೇ ಇವತ್ತು ನರೇಗಾ ಸ್ಕೀಮ್ನ ಒಂದು ಕೂಲಿ ಕೆಲಸವನ್ನು ಮಾಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಕೇಂದ್ರ ಸರ್ಕಾರದ ಪಾಲು ಸುಮಾರು 1,500 ಕೋಟಿ ಹಣವನ್ನು ನರೇಂದ್ರ ಮೋದಿ ಅವರೇನು ಬಿಡುಗಡೆ ಮಾಡಬೇಕಾಗಿದೆ. ಈ ಕ್ಷಣದವರೆಗೆ 1 ನಯಾ ಪೈಸಾ ಕೊಡಲಿಲ್ಲ ನರೇಂದ್ರ ಮೋದಿ ಅವರು. ಇವತ್ತು ಆ 1,500 ಕೋಟಿ ಹಣವನ್ನು ರಾಜ್ಯ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಕೊಟ್ಟಿದ್ದೇವೆ. ಇವತ್ತು ಆ ಕೂಲಿಗಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಆ ಕುಟುಂಬಗಳ ನಿರ್ವಹಣೆಗೆ. ಇದು ನರೇಂದ್ರ ಮೋದಿ ಅವರಿಗೂ ರಾಜ್ಯ ಸರ್ಕಾರಕ್ಕೂ ಇರತಕ್ಕಂಥ ವ್ಯತ್ಯಾಸ ಏನು ತಿಳ್ಕೋಬೇಕಾಗ್ತದೆ. ನಮ್ಮ ಸರ್ಕಾರ ಅಸಮರ್ಥವೋ, ನರೇಂದ್ರ ಮೋದಿ ಸರ್ಕಾರ ಅಸಮರ್ಥವೋ ನಮ್ಮ ಯುವಕರು ಅರ್ಥ ಮಾಡ್ಕೋಬೇಕು. ಅದಷ್ಟೇ ಅಲ್ಲ, ಇವತ್ತು ನರೇಂದ್ರ ಮೋದಿ ಅವರು ಒಂದು ಆಯುಷ್ಮಾನ್ ಭಾರತ್ ಅಂತ ಹೇಳಿ ಒಂದು ವಿಮೆ, ಹೆಲ್ತ್ ಆರೋಗ್ಯ ವಿಮೆ ಕಾರ್ಡನ್ನು ಕೊಡ್ತಕ್ಕಂಥ ಒಂದು ಯೋಜನೆ ಪ್ರಾರಂಭ ಮಾಡಿದ್ದಾರೆ. ಈ ಆಯುಷ್ಮಾನ್ ಭಾರತ್ಗೆ ಆ ಕಾರ್ಡ್ಗಳಿಗೆ ನರೇಂದ್ರ ಮೋದಿ ಫೋಟೋ ಹಾಕಿ ಕಳಿಸ್ತಾರಂತೆ. ಆದರೆ ಹಣ ಕೊಡೋರು ಯಾರು? ರಾಜ್ಯ ಸರ್ಕಾರದಿಂದ ನಾವು ಕೊಡ್ತಾ ಇರೋದು ಹಣ, ಕರ್ನಾಟಕ ರಾಜ್ಯ ಸರ್ಕಾರ ನಾವು ಕೊಡ್ತೀವಿ. ನರೇಂದ್ರ ಮೋದಿ ಅವರ ಸರ್ಕಾರ ಕೇಂದ್ರದಿಂದ ಕೊಡೋದು ಕೇವಲ 350 ಕೋಟಿ. ನಿಮ್ಮ ಆರೋಗ್ಯ ಸಚಿವರು ಇಲ್ಲೇ ಇದ್ದಾರೆ, ಅವ್ರ ಹತ್ರ ಕೇಳಬೇಕು ನೀವು. ಇವತ್ತು ಕರ್ನಾಟಕ ರಾಜ್ಯದ ದುಡ್ಡು ನಾವು ಕೊಡ್ತೀವಿ, ಫೋಟೋ ನರೇಂದ್ರ ಮೋದಿ ಫೋಟೋ ಹಾಕೊಂಡು ಅವರು ನಿಮ್ಮ ಪ್ರಚಾರಕ್ಕೆ ಕಳಿಸ್ತಾ ಇದ್ದಾರೆ. ಇದು ನರೇಂದ್ರ ಮೋದಿ ಅವರ ಕಾರ್ಯಕ್ರಮಗಳು. ಅದರಿಂದ ಇವತ್ತು ಈ ರಾಜ್ಯದಲ್ಲಿ ಯಾವ ನರೇಂದ್ರ ಮೋದಿ ಅವರು ಈ ನಾಡಿಗೆ ಅನ್ಯಾಯ ಮಾಡಿದ್ದಾರೆ. ಇವತ್ತು ಆಲಮಟ್ಟಿ ಬಗ್ಗೆ ನಿನ್ನೆ ಬಾಗಲಕೋಟೆಯಲ್ಲಿ ಭಾಷಣ ಮಾಡ್ತಾರೆ. 5 ವರ್ಷ ಆಲಮಟ್ಟಿಗೆ ಯಾತಕ್ಕೆ ನೀವು ತೀರ್ಮಾನ ಕೊಡಲಿಲ್ಲ? ಯಾತಕ್ಕೆ ಇವತ್ತು ಗೌರ್ಮೆಂಟ್ ನೋಟಿಫಿಕೇಶನ್ ನೀವು ಮಾಡಲಿಲ್ಲ? ಇವತ್ತು ನಾವು ಆ ನೀರನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಮಾದಾಯಿ ನೀರಿನ ಯೋಜನೆಯ ಒಂದು ವ್ಯಾಜ್ಯದಲ್ಲಿ ಇವತ್ತು ಕೊಟ್ಟಂತ ತೀರ್ಪೇನಿದೆ ಟ್ರಿಬ್ಯುನಲ್, ಇವತ್ತು ಗೌರ್ಮೆಂಟ್ ನೋಟಿಫಿಕೇಶನ್ ನೀವು ಗೆಜೆಟ್ ನೋಟಿಫಿಕೇಶನ್ ಮಾಡದೆ ನಾವು 1 ಇಂಚು ಮುಂದಕ್ಕೆ ಹೋಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡದೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಬಿಜೆಪಿಯ ಪಕ್ಷ ನರೇಂದ್ರ ಮೋದಿ ಅವರನ್ನ ನೀವು ಬೆಂಬಲಿಸ್ತೀರಾ? ಯೋಚನೆಯನ್ನು ಮಾಡಿ. ಇವತ್ತು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಗಳಿಗೆ सन्मान्य देवेगौड़रू ಅವತ್ತು 1990 और खबरों के लिए देखते रहिए बी न्यूज नेशन। वेंटेज मोटर्स, ओपीपी सैनिक स्कूल, फर्स्ट गेट, करवीर रोड, विजयपुर। कॉन्टैक्ट नंबर 9731512783 9731512793। ನಮ್ಮಲ್ಲಿ 2 ಥರ ಬ್ರ್ಯಾಂಡ್ಸ್ ಇರ್ತದೆ. ಒಂದು ವೆಸ್ಪಾ ಅಂತೇಳಿ ಮತ್ತು ಇನ್ನೊಂದು ಎಪ್ರಿಲ್ ಅಂತೇಳಿ. ಆ ವೆಸ್ಪಾದಲ್ಲಿ ವೆರೈಟಿ ಬೇರೆ ಬೇರೆ ಮಾಡಲ್ಸ್ ಅದಾವೆ, ಆಮೇಲೆ ಎಪ್ರಿಲ್ ಆದದು ಬೇರೆ ಬೇರೆ ಮಾಡಲ್ಸ್ ಅದಾವೆ. ಸೊ ಎಲ್ಲರೂ ವೆಸ್ಪಾ ಅಂದರೆ ತುಂಬ ಭಾಳ ಕಾಸ್ಟ್ಲಿ ಐತೆ ಅಂತ ಅನ್ಕೊಂತಾರೆ. ಬಟ್ ಅಷ್ಟೇನು ಕಾಸ್ಟ್ಲಿ ಇಲ್ಲ. ಶೋರೂಮ್ ವಿಸಿಟ್ ಮಾಡಿರಿ, ಟೆಸ್ಟ್ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ ಇದು ಯಾಕೆ ಈ ಗಾಡಿ ಹೆಂಗೈತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ಡೂ ವಿಸಿಟ್ ಅವರ್ ಶೋರೂಮ್. ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್, ಸಿಲಾಯಿ ವರ್ಲ್ಡ್ ಮೆನ್ಸ್, ವುಮೆನ್ಸ್, ಕಿಡ್ಸ್ ಸಾರೀಸ್ ಬಂಪರ್ ಆಫರ್. ಬೈ 3 ಗೆಟ್ 3. ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿ ಇರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಬೈ 3 ಗೆಟ್ 3. ಫಾರ್ಮಲ್, ಕ್ಯಾಜುವಲ್, ವಿಂಟರ್, ವೆಸ್ಟರ್ನ್ಸ್ ಬಂಪರ್ ಆಫರ್. ಫ್ಲಾಟ್ ಸೇಲ್ 299, 399, 499. ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಬೈ 1 ಗೆಟ್ 1 ಫ್ರೀ. ಇದು ಆಫರ್ ಸಿಲ್ಕ್ ಸಾರೀಸ್, ಕಾಟನ್ ಸಾರೀಸ್, ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್, ವುಮೆನ್ಸ್, ಕಿಡ್ಸ್ ಸಾರೀಸ್, ನಿಯರ್ ಸಿದ್ದೇಶ್ವರ ಟೆಂಪಲ್, ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್, ಗುರುಕುಲ್ ರೋಡ್, ವಿಜಯಪುರ್. ಮೊಬೈಲ್ ನಂಬರ್ 7030170909. न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।